ಚಿತ್ರರಂಗದಲ್ಲಿ ಮತ್ತೆ ಒಂದು ವಿಚಾರ ಸೌಂಡ್ ಮಾಡ್ತಿದೆ, ಮೀನು ಲೈಂಗಿಕ ಶೋಷಣೆ ಇದೆ ಅನ್ನುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇವಾಗ ಅದಕ್ಕೆ ಅಂತ ಒಂದು ಏನು ನಮ್ಮ ನೆರೆ ರಾಜ್ಯದಲ್ಲಿ ಒಂದು ತಂಡ ರಚನೆ ಮಾಡಿತ್ತು. ಆಗಲಿ ಸರ್, ಅದು ಇನ್ನು ಯಾರಿಗೆ ತೊಂದರೆ ಆಗಿದೆ, ಯಾರು ಶೋಷಿತರಿದ್ದಾರೆ ಅವರು ಧ್ವನಿ ಜೋರು ಮಾಡಿ ಅದ್ರ ಬಗ್ಗೆ ವಿಚಾರಗಳನ್ನ ಮಾತಾಡಬೇಕಾಗ್ತದೆ. ಏಕೆಂದರೆ ಇಲ್ಲಿ ನಮಗೆ, ನಮ್ಮ ಜೀವನಕ್ಕೆ, ನಮ್ಮ ಬೆಳವಣಿಗೆಗೆ ನಾವೇ ಜವಾಬ್ದಾರರು. ಆ ರೀತಿ ಏನಾದರೂ ತಪ್ಪುಗಳಾಗಿದ್ದರೆ ಸರಿಯಾದ ದಾರಿಯಲ್ಲಿ ನ್ಯಾಯ ಸಿಗುವಂಥ ಕೆಲಸಗಳಾಗಲಿ ಅಂತ ನಾನು ಹೇಳ್ತೀನಿ. ಈ ರೀತಿಯಾದಂತಹ ಕಮಿಟಿಗಳಾದಾಗ ಅಂದರೆ ಎಲ್ಲರೂ ಏನು ಹೇಳ್ತಾರೆ, ಹೆಣ್ಮಕ್ಳಿಗೂ ಅಷ್ಟೇ ಅಲ್ಲ, ಬೇರೆ ನಟರಿಗೂ ಅಂದರೆ ಒಬ್ಬ ಹೇರ್ ಸ್ಟೈಲಿಸ್ಟಿಂದ ಹಿಡಿದು ಒಬ್ಬ ಜೂನಿಯರ್ ಆರ್ಟಿಸ್ಟ್ ಕೂಡ ಒಂದಷ್ಟು ಫೆಸಿಲಿಟೀಸ್ಗಳು ಬೇಕು ಅನ್ನುವಂಥ ಕೂಗು ಕೇಳ್ತಾ ಇದೆ. ಈ ಇದನ್ನೆಲ್ಲ ಕೊಡಬೇಕಾದ್ರೆ ಒಬ್ಬ ನಿರ್ಮಾಪಕರಾಗಿ ಏನು ಹೇಳ್ತಾರೆ ಸರ್ ಅಂತ ವಿಚಾರಗಳು? ಸರ್, ಇವಾಗ ನಮ್ಮ ಭಾರತದಲ್ಲಿ ಯಾವುದೇ ಸಿನಿಮಾ ಆಗಿದ್ರು ಕೂಡ ನೀವು ಯಾರು ಬೇಕಾದ್ರೂ ವಿಚಾರಿಸ್ಕೋಬೋದು. ಅದರಲ್ಲೂ ಮುಖ್ಯವಾಗಿ ಹೆಣ್ಣುಮಕ್ಳು ಸೆಟ್ಟಿಗೆ ಬಂದು ಮನೆಗೆ ತಲುಪೋವರೆಗೂ ನನ್ನ ಜೊತೆಯಲ್ಲಿ ನಮ್ಮ ಹುಡುಗರು ಅಪ್ಡೇಟ್ ಕೊಡ್ತಾ ಇರ್ತಾರೆ, ಇಂಥವ್ರು ತಲುಪಿದ್ರು, ಇಂಥವ್ರು ರೀಚ್ ಆದರು, ಹಿಂಗೆ ಅಂತೇಳಿ. ಯಾಕೆಂದರೆ ಯಾರದೇ ಮನೆ ಹೆಣ್ಮಕ್ಳಾದರೂ ನಮ್ಮನೆ ಹೆಣ್ಮಕ್ಳಿದ್ದಂಗೆ. ಅದೇ ರೀತಿ ನಮ್ಮಲ್ಲಿ ರಾಮ ಸಾಂಗ್ ಆಯ್ತಲ್ಲ, ಸುಮಾರು ಡ್ಯಾನ್ಸರ್ಸ್ ಸುಮಾರು ಒಂದು 2-2.5 ಸಾವಿರ ಜನ ಡ್ಯಾನ್ಸರ್ಸ್ ಇದ್ದರು. ಅದರಲ್ಲಿ ನಾವು ಸಿನಿಮಾ ಸೆಟ್ ಆಗಬೇಕಾದ್ರೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಏನು ಚೇಂಜಿಂಗ್ ರೂಮ್ ಇರ್ಬೋದು ಅಷ್ಟೇ, ರೆಸ್ಟ್ ರೂಮ್ ಇರ್ಬೋದು ಅಷ್ಟೇ, ಪ್ರತಿಯೊಂದನ್ನು ನಾವು ಫಸ್ಟ್ ಅದನ್ನು ರೆಡಿ ಮಾಡಿ ಆಮೇಲೆ ಸೆಟ್ ಆಗ್ತದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಮ್ಮ ಕುಟುಂಬದವರೇ ಬರ್ಬೋದು, ಹಳೆ ದಿವಸ ಕ್ಯಾರವನ್ ಎಷ್ಟು ಅಂತ ನಾವು ತರಿಸೋಕ್ಕೆ ಸಾಧ್ಯ ಇದೆ. ಸೊ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಪ್ರತಿಯೊಬ್ಬ ಏನು ನಿರ್ಮಾಪಕರು ಕೂಡ ಅದನ್ನು ವ್ಯವಸ್ಥೆ ಮಾಡ್ತಾರೆ, ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಬಟ್ ಸಣ್ಣ ಪುಟ್ಟ ನ್ಯೂನ್ಯತೆಗಳಿರ್ತವೆ, ನ್ಯೂನ್ಯತೆಗಳು ಆಗದೇ ಇದ್ದಂಗೆ ನೋಡ್ಕೋಬೇಕಾಗಿರೋದು ನಿರ್ಮಾಪಕರ ಹಾಗೂ ಸಿನಿಮಾ ತಂಡದವರ ಒಂದು ಕರ್ತವ್ಯ ಇರ್ತದೆ. ಆಮೇಲೆ ನಾನು ಈ ಹಿಂದೆನೂ ಹೇಳಿದ್ದೆ ಸರ್, ಯಾರದೇ ಮನೆ ಹೆಣ್ಮಕ್ಳಾದರೂ ನಮ್ಮನೆ ಹೆಣ್ಮಕ್ಳೇ. ನಾವು ಸಿನಿಮಾ ಮಾಡೋಕ್ಕೆ ಬಂದಿರೋದು ಬರೀ ಬದುಕು ಕಟ್ಕೊಳ್ಳೋಕ್ಕೆ ಹೊರತು ಬೇರೆ ಇನ್ನೊಂದು ದೃಷ್ಟಿಯಿಂದ ಅಲ್ಲ ಅಂತ. ನೀವು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಎಲ್ಲರ ತಲೆಯಲ್ಲಿ ಇರೋದೇನು ಗ್ಲಾಮರ್ ಇಂಡಸ್ಟ್ರಿ ಅಂತೇಳಿ, ಆ ಹ್ಯಾಂಗ್ ಓವರಲ್ಲಿ ಇರ್ತಾರೆ ಅಂತೇಳಿ. ಸರ್, ಎಲ್ಲರೂ ಆ ರೀತಿ ಇರಲ್ಲ. ಯಾಕೆಂದರೆ ಎಷ್ಟೋ ಜನಕ್ಕೆ ಸಿನಿಮಾ ಇಂಡಸ್ಟ್ರಿ ಒಂದು ಬದುಕು. ಯಾಕೆಂದರೆ ಮನೆ ಮಠ ಬಿಟ್ಟು ಏನೋ ಒಂದು ಸಾಧಿಸಬೇಕು ಅಂತ ಬಂದಿರ್ತಾರೆ. ಬಟ್ ಕೆಲವೊಬ್ಬರಿಗೆ ತುಂಬ ಜಲ್ದಿ ಸಕ್ಸಸ್ ಸಿಗ್ತದೆ, ಇನ್ನು ಕೆಲವೊಬ್ಬರಿಗೆ ತುಂಬ ಲೇಟ್ ಆಗ್ತದೆ. ಆ ಪ್ರೋಸೆಸ್ಸಲ್ಲಿ ತಾವು ಹೇಳ್ದಂಗೆ, ಪ್ರಸ್ತಾಪ ಮಾಡ್ದಂಗೆ ಕೆಲವೊಂದಷ್ಟು ನ್ಯೂನ್ಯತೆಗಳು ಬರ್ಬೋದು. ಎದುರಿಸಿ ನಿಲ್ಲುವಂಥ ಶಕ್ತಿ ಇರಬೇಕಾಗ್ತದೆ ಪ್ರತಿಯೊಬ್ಬರಿಗೂ ಕೂಡ. ಯಾಕಂದರೆ ಇಲ್ಲಿ ಅವ್ರವ್ರ ಜೀವನಕ್ಕೆ, ಅವರವರ ಸೇಫ್ಟಿಗೆ ಅವ್ರವ್ರ ಜವಾಬ್ದಾರಿ ಆಗಿರ್ತಾರೆ. ಬಟ್ ಅದೊಂದು ಕೆಲಸದ್ದು ಒಂದು ವಾತಾವರಣ ಅಂತ ಬಂದಾಗ ಅಲ್ಲಿನ ಮುಖಂಡರುಗಳು ಯಾರು ಇರ್ತಾರೆ ಅವ್ರ ಜವಾಬ್ದಾರಿ ಆಗಿರ್ತದೆ. ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಜಸ್ಟಿಸ್ ಹೇಮಾ ಅವರ ಕಮಿಟಿ ಥರದ ಕಮಿಟಿ ನಮ್ಮ ಇಂಡಸ್ಟ್ರಿಗೆ ಬೇಕಾದ ಸರ್, ಇವಾಗ ನಾನು ಹೇಳೋದು ಏನಂದರೆ, ಬೇಕು ಬೇಡ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಡಿದಾಗ ಯಾರಿಗೆ ಶೋಷಣೆ ಆಗಿದೆ ಅದು ನ್ಯಾಯಯುತವಾಗಿದ್ದಾಗ ಅದಕ್ಕೊಂದು ತೂಕ ಇರ್ತದೆ ಸರ್. ಸುಮ್ಮನೆ ನಾವೊಂದು ಪಬ್ಲಿಸಿಟಿಗೆ ಬರಬೇಕು ಅಂತೇಳಿ ಸುಮ್ಮನೆ ಸಲ್ಲದ ಆರೋಪಗಳು ಮಾಡಿದಾಗ ಅದು ತಪ್ಪಾಗ್ತದೆ ಅಷ್ಟೇ. ಯಾವುದೇ ಅಷ್ಟೇ ಅತಿ ಆದರೆ ಅಮೃತನೂ ವಿಷ ಆಗ್ತದೆ ಅಂತಾರಲ್ಲ, ಈ ವರದಿ ಇರ್ಬೋದು, ಈ ಕಮಿಟಿಗಳಿರ್ಬೋದು, ಕರೆಕ್ಟಾಗಿ ಏನು ಅಳೆದು ತೂಗಿ ಮಾಡಿದ್ರೆ ಖಂಡಿತವಾಗ್ಲೂ ಅದು ಉಪಯೋಗಕರ ಆಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.